ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಮಾತೆ ಶಾರದಾದೇವಿಯವರು ತಿಳಿಸಿದಂತೆ ಸನ್ಯಾಸಿಗಳಿಗೆ ಅಹಂಕಾರ ಇರಬಾರದು, ಅದು ಅವರ ಆಧ್ಯಾತ್ಮಿಕ ಜೀವನಕ್ಕೆ ಮಾರಕವಾದದ್ದು ಎಂದು ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದ್ದಾರೆ. ನಗರದ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮುನ್ನಡೆಸುವ ಮಹಾಶಕ್ತಿ ಎಂಬ ಅಧ್ಯಾಯವನ್ನ ಓದುತ್ತಾ ಮಾತನಾಡಿದರು. ಸತ್ಸಂಗದ ಪ್ರಯುಕ್ತ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಪಾರ್ವತಮ್ಮ ಮತ್ತು ಯತೀಶ್ ಎಂ ಸಿದ್ದಾಪುರ ಅವರಿಂದ ವಿಶೇಷ ಭಜನೆ ಹಾಗೂ ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಕಲಿಕಾ ತರಬೇತಿ ನಡೆಯಿತು. ಸತ್ಸಂಗ ಸಭೆಯಲ್ಲಿ ಶ್ರೀಮತಿ ಶಾಂತಮ್ಮ, ಕರಿಬಸಮ್ಮ, ಶಾಂತಾ, ನಾಗರಾಜ್, ಈಶ್ವರಮ್ಮ, ತ್ರಿವೇಣಿ, ಪಾರ್ವತಮ್ಮ, ರತ್ನಮ್ಮ, ನಾಗರತ್ನಮ್ಮ, ವಿಜಯಲಕ್ಷ್ಮಿ, ರಶ್ಮಿ, ವಸಂತ, ಯಶಸ್ವಿ, ಶೈಲಜಾ, ಕೃಷ್ಣವೇಣಿ, ಸಂಗೀತ, ಭ್ರಮರಾಂಬ, ವೀರಮ್ಮ, ಧ್ರುವನಾರಾಯಣ, ನಿಖಿಲೇಶ್ ಯಾದವ್, ಸರಸ್ವತಿ, ಗೀತಾ ಲಕ್ಷ್ಮಿ, ಮಂಗಳ, ಯಶವಂತ್ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು. ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಮೊಗ್ಗಲ್ಲಿ ಕುಳಿತವನೇ ಹೂವಲ್ಲಿ ನಗುತ್ತಾನೆ ಬಾಗಿಯಾಗಿ ಮಲಗವನೆ. ಮುಗ್ಗಲ್ಲಿ ಕುಳಿತವನೇ ಹೂವಲ್ಲಿ ನಗುತ್ತಾನೆ ಬಾಗಿಯಾಗಿ ಮಲಗವನೆ. ನೇಲಾಗಿ ಆಯಾಗಿ ಮಲಗವನೆ. ಮಾದೇವ ಮನಸ್ಸಿಟ್ಟು ಹೋಗಿದ್ರೆ ಬರ್ತಾನೆ, ಮನಸ್ಸಿಟ್ಟು ಹೋಗಿದ್ರೆ ಬರ್ತಾನೆ. ಸರ್ವೇಶ ನನ್ನ ಶಿವನೇ.